NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕೃಷ್ಣರಾಜಪೇಟೆ ಪುರಸಭೆಯ 2025-26ನೇ ಸಾಲಿನ ವಾರ್ಷಿಕ ಉಳಿತಾಯ ಬಜೆಟ್ ಅನ್ನು ಪುರಸಭೆ ಅಧ್ಯಕ್ಷೆ ಪಂಕಜಾ ಪ್ರಕಾಶ್ ಇಂದು ಮಂಡಿಸಿದರು. ಕೃಷ್ಣರಾಜಪೇಟೆ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಅನ್ನು ಸದಸ್ಯರು ಪಕ್ಷಾತೀತವಾಗಿ ಸ್ವಾಗತಿಸಿದ್ದು ವಿಶೇಷವಾಗಿತ್ತು. ಆರಂಭಿಕ ನಗದು ಮತ್ತು ಬ್ಯಾಂಕ್ ಶುಲ್ಕಗಳು 4,47,35,000, ಅಂದಾಜು ಸ್ವೀಕೃತಿಗಳು 16,24,10,000, ಒಟ್ಟು 20,71,45,000, ಅಂದಾಜು ಪಾವತಿಗಳು 20,28,65,000, ಅಂತಿಮ ಶುಲ್ಕ ಉಳಿತಾಯ 42,80,000 ರೂಪಾಯಿಗಳ ಸರ್ವಸಮ್ಮತವಾದ ಅಭಿವೃದ್ಧಿ ಪೂರಕ ಬಜೆಟ್ ಅನ್ನು ಪುರಸಭೆ ಅಧ್ಯಕ್ಷೆ ಪಂಕಜ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ KR ರವೀಂದ್ರ ಬಾಬು ಪ್ರಕಟಿಸಿ ಘೋಷಿಸಿದಾಗ ಸದಸ್ಯರು ಪಕ್ಷಾತೀತವಾಗಿ ಭಾರಿ ಕಾರತಾಡದೊಂದಿಗೆ ಸ್ವಾಗತಿಸಿದರು. KR ಪೇಟೆ ಪುರಸಭೆಯ ಸಮಗ್ರವಾದ ಅಭಿವೃದ್ಧಿಗೆ ಪೂರಕವಾದ 2025-26ನೇ ಸಾಲಿನ ಬಜೆಟ್ ಅನ್ನು ಸ್ವಾಗತಿಸಿ ಹಿರಿಯ ಸದಸ್ಯರಾದ KC ಮಂಜುನಾಥ್, B ಮಹೇಶ್, D ಪ್ರೇಮ್ ಕುಮಾರ್, KS ಪ್ರಮೋದ್ ಬಸ್, ಸಂತೋಷ್ ಕುಮಾರ್, ನಟರಾಜ್, ಶಾಮಿಯನ್ ತಿಮ್ಮೇಗೌಡ, HR ಲೋಕೇಶ್ ಸ್ವಾಗತಿಸಿದರು. ರಾಜ್ಯ ಸರ್ಕಾರದಿಂದ SFC ಮುಕ್ತ ನಿಧಿ ಅನುದಾನ, 15ನೇ ಹಣಕಾಸು ಅನುದಾನ, ಸ್ವಚ್ಛ ಭಾರತ್ ಮಿಷನ್ 2.0 ಅನುದಾನ ಸೇರಿದಂತೆ ಒಟ್ಟು ನಿರೀಕ್ಷಿತ ಆದಾಯಗಳು 8,22,00,000 ರೂಪಾಯಿಗಳು. ಪುರಸಭಾ ನಿರೀಕ್ಷಿತ ಸ್ವಂತ ಆದಾಯಗಳು 7,84,10,000, ಕಲ್ಯಾಣ ಅಭಿವೃದ್ಧಿ ನಿಧಿ 18 ಲಕ್ಷ, ಅಂದಾಜು ಪಾವತಿ ಮೊತ್ತ ರಸ್ತೆ ಮತ್ತು ಚರಂಡಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ 2,07,70,000, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ 18 ಲಕ್ಷ, ಪಾರ್ಕ್ ಅಭಿವೃದ್ಧಿ ಕಾಮಗಾರಿಗಳಿಗೆ 25 ಲಕ್ಷ, ಕೊಳಚೆ ನೀರು ಶುದ್ಧೀಕರಣ ಘಟಕ ಕಾಮಗಾರಿಗೆ 40 ಲಕ್ಷ, ಬೀದಿ ದೀಪಗಳು ಸೇರಿದಂತೆ ಐಮಾಸ್ ದೀಪಗಳನ್ನು ಅಳವಡಿಸಲು 1 ಕೋಟಿ, ಸಾರ್ವಜನಿಕ ಸ್ಮಶಾನ ಹಾಗೂ ಚಿತಾಗಾರ ನಿರ್ಮಾಣಕ್ಕೆ 40 ಲಕ್ಷ, ನೀರಿನ ಶುದ್ಧೀಕರಣ ಘಟಕ ಸ್ಥಾಪನೆಗೆ 25 ಲಕ್ಷ, ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಭಿವೃದ್ಧಿ ಕಾಮಗಾರಿಗಳಿಗೆ 65 ಲಕ್ಷ, ಬೀದಿ ದೀಪಗಳ ನಿರ್ವಹಣೆಗೆ 25 ಲಕ್ಷ, ಪುರಸಭಾ ಸದಸ್ಯರ ಅಧ್ಯಯನ ಪ್ರವಾಸಕ್ಕೆ 20 ಲಕ್ಷ, ಘನತ್ಯಾಜ್ಯ ನಿರ್ವಹಣಾ ವೆಚ್ಚ 25 ಲಕ್ಷ, ಅಸಾಧಾರಣ ಬಾಬತ್ತಿನ ಪಾವತಿಗಳು 1,89,95,000 ಸೇರಿದಂತೆ ಒಟ್ಟು ಅವಶ್ಯಕ ನಿರೀಕ್ಷಿತ ವೆಚ್ಚಗಳು 20,28,65,000 ಆಗುವ ನಿರೀಕ್ಷೆ ಇದ್ದು ಒಟ್ಟಾರೆ 42,80,000 ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಮಂಡಿಸಲಾಗುತ್ತಿದೆ ಎಂದು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ರವೀಂದ್ರ ಬಾಬು ಸಭೆಗೆ ಮಾಹಿತಿ ನೀಡಿದರು. ಬಜೆಟ್ ಆಯವ್ಯಯ ಮಂಡನಾ ಸಭೆಯಲ್ಲಿ ಮುಖ್ಯಾಧಿಕಾರಿ ನಟರಾಜ್, ಉಪಾಧ್ಯಕ್ಷೆ ಸೌಭಾಗ್ಯ ಉಮೇಶ್, ಸದಸ್ಯರಾದ KC ಮಂಜುನಾಥ್, ಬಸ್ ಸಂತೋಷ್ ಕುಮಾರ್, ಶೋಭಾ ದಿನೇಶ್, ನಟರಾಜ್, HD ಅಶೋಕ್ ಗಿರೀಶ್, D ಪ್ರೇಮ್ ಕುಮಾರ್, KB ಮಹೇಶ್, ಶಾಮಿಯನ್ ತಿಮ್ಮೇಗೌಡ, ಇಂದ್ರಾಣಿ, ವಿಶ್ವನಾಥ್, ಕಮ್ಮರ್ ಬೇಗಂ, ಸಲ್ಲು, ಕಲ್ಪನಾ, ದೇವರಾಜು, ಸುವರ್ಣ, ರಮೇಶ್ ಭಾಗವಹಿಸಿ ಬಜೆಟ್ ಮೇಲೆ ಚರ್ಚೆ ನಡೆಸಿದರು. ವರದಿ MK ಹರಿಶ್ಚರಣ್, ತಿಲಕ್, ಕೃಷ್ಣರಾಜಪೇಟೆ, ಮಂಡ್ಯ. ಪುರಸಭೆಯ ಬಜೆಟ್ ಇವತ್ತು ಮಂಡ್ಯ ಆಗಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ KR ಪೇಟೆ ವೇಗವಾಗಿ ಬಡಾವಣೆಗಳು ಎಲ್ಲ ಥರದ್ದು ಡೆವಲಪ್ ಆಯ್ತಾ ಇದೆ. ಇವತ್ತು ಉಳಿತಾಯ ಬಜೆಟ್ಟು ಕೂಡ ಆಗಿದೆ. ವಿಶೇಷ ಏನಪ್ಪ ಅಂದರೆ ಇದು ಚುನಾವಣೆ ವರ್ಷ, ಅದರಿಂದ 23 ವಾರ್ಡಲ್ಲೂ ಕೂಡ ಕಾಮಗಾರಿಗಳು, ವೆಲ್ಕಮ್ ಬೋರ್ಡು, ರಸ್ತೆ ಅಭಿವೃದ್ಧಿ ಇರ್ಬೋದು, ಮತ್ತು ಸ್ಮಶಾನ ಅಭಿವೃದ್ಧಿ, ಪಾರ್ಕ್ ಅಭಿವೃದ್ಧಿಗಳು ಎಲ್ಲ ಆಗಬೇಕು ಅಂತ ನಾವು ವಿಶೇಷವಾಗಿ ಎಲ್ಲ ವಾರ್ಡಲ್ಲೂ ನಾವು ಉದಾಹರಣೆ ನನ್ನ ವಾರ್ಡಲ್ಲಿ ಲಕ್ಷ್ಮೀನರಸ್ವಾಮಿ ದೇವಸ್ಥಾನದ ಆರ್ಚು, ಐಮಾಸ್ ಲೈಟು ಕಾಮಗಾರಿಗಳು ಎಲ್ಲ ಆಗಬೇಕು. ನೀರಿನ ವ್ಯವಸ್ಥೆ ಕುಡಿಯೋದು ಮತ್ತು ಇವತ್ತು ಫುಟ್ಪಾತ್ ವ್ಯಾಪಾರಿಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಇದು ಕಲ್ಪಿಸಿಲ್ಲ.
ಅವ್ರಿಗೆಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಮಾರಿಕೋಟೆಗೆ. ಮತ್ತು ಮಟನ್ನು ಚಿಕನ್ನು ಕೂಡ ಅದು ಕೂಡ ವ್ಯವಸ್ಥೆ ಸರಿ ಇಲ್ಲ, ಅದನ್ನು ಕ್ಲೀನಾಗಿ ಮಾಡಬೇಕು ಅಂತೇಳಿ ಅಧ್ಯಕ್ಷರಿಗೆ ನಾವು ಮನವಿ ಮಾಡಿದ್ದೀವಿ. ಅದರಿಂದ ಇವತ್ತು KR ಇವತ್ತು ಎಲ್ಲ ಥರದಲ್ಲೂ ನಮ್ಮಲ್ಲಿ ಎಲ್ಲ ಥರ ಅಭಿವೃದ್ಧಿ ಆಯ್ತಾ ಇದೆ, ಆಗಬೇಕು. ಒಳ್ಳೆ ಬಜೆಟ್ ಕೂಡ ಈ ಅಧ್ಯಕ್ಷರು ಜವಾಬ್ದಾರಿ ತಗೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಹಣಕಾಸಿನ ಮಂತ್ರಿ ಇದ್ದಾರೆ, ಅವ್ರಿಗೆ ಮನವಿ ಮಾಡಿ ಇವತ್ತು ವಿಶೇಷ ಅನುದಾನ ತರಬೇಕು. ಅದು ಕೂಡ ನಾವು ಸಹಕಾರ ಕೊಡ್ತೀವಿ. ನಮ್ಮ ಪಟ್ಟಣ ಅಭಿವೃದ್ಧಿ ಆಗಬೇಕು. ಮತ್ತು ಬಡವರವ್ರೆ, ಆ ಬಡವರಿಗೆ ಮನೆ ಕೊಡಬೇಕು, ಮನೆ ರಿಪೇರಿಗೆ ಹಣ ಕೊಡಬೇಕು. ಸರ್ಕಾರದಿಂದ ನಾವು ಎಲ್ಲ ಥರ ಮನವಿ ಮಾಡಿ ನಾವು ಬೇಗ ನಾವು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೀನಿ. ಥ್ಯಾಂಕ್ ಯು. ತಮ್ಮ ಹೆಸರು? KC ಮಂಜುನಾಥ್, ಪುರಸಭಾ ಸದಸ್ಯರು, KR. ಅವು ಕೂಡ ಒಂದು 1 ಅವರ್ ಬಂದ್ರೆ 23 ವಾರ್ಡಲ್ವೇ ನಮಗೂ ಸಮಾಧಾನ ಆಗಿದೆ. ಅದರಿಂದ ನಾವು ಬಜೆಟ್ ಮಂಡನೆ ಮಾಡಿದ್ದೀವಿ. ನನಗೂ ಸ್ವಾಗತ ಮಾಡ್ತೀನಿ. ನಮ್ಮ ಅಧಿಕಾರಿಗಳು ಇವತ್ತೇನು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಬಜೆಟ್ ಮಾಡವ್ರೆ. ಆಮೇಲೆ ಕೆಲವೊಂದು ಸಂಬಳಗಳು ಪೌರ ಕಾರ್ಮಿಕರು ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಅವರೆಲ್ಲರೂ ಕೊಡಿ. ಯುಗಾದಿ ಹಬ್ಬ ಅದು ಬಿಟ್ಟು ಸುಮ್ಮನೆ ಹಾಗೆ ಹೀಗೆ ಅಂತ ನೋವು ಕೊಡಬೇಡಿ. ನಮ್ಮ ಖಜಾನೆ ಖಾಲಿ ಇರಬೇಡಿ, ಏನಾಗಬೇಡಿ. ಖಜಾನೆ ತುಂಬಿಸಿ ಅವ್ರಿಗೂ ಸಂಬಳ ಕೊಟ್ಟು ಇರೋಷ್ಟು ದಿನ ಒಳ್ಳೆ ಕೆಲಸ ಮಾಡಿ ನಾವು ಸಹಕಾರ ಕೊಡ್ತೀವಿ ಅಂತೇಳಿ. ಜಾಹೀರಾತು 25 ಲಕ್ಷ 25 ಲಕ್ಷ ಬಹಳ ಕಮ್ಮಿ ಇದು. ಮತ್ತೆ ಹಿಂದೆ ಯಾವುದು ಸರ್ಕಲ್ಗೆ ಮತ್ತೆ ನಮ್ಮನೆ ಸರ್ಕಲ್ಗೆ 2 ಅದನ್ನ ಟೇಬಲ್ ಮಾಡಿದ್ದಾರೆ. ಅದರಲ್ಲೇ ಒಂದು 25 ಸಾವಿರ ಅವ್ರನ್ನ ಮಾರ್ಚ್ ಏಪ್ರಿಲ್ ಒಳಗಡೆ ಅದನ್ನ ಯಾವ್ದಾದ್ರು ಒಂದು ಮಾಡಿ 2 ಮೀಟಿಂಗ್ ಅಲ್ಲಿ ಅದನ್ನ ಟೇಬಲ್ ಮಾಡಿದ್ದಾರೆ. ಅದಕ್ಕೊಂದು 25 ಸಾವಿರ 23 ವಾರ್ಡ್ಗಳನ್ನು ಅಭಿವೃದ್ಧಿಪಡಿಸುವ, ಪಕ್ಷಾತೀತವಾಗಿ ಅಭಿವೃದ್ಧಿಪಡಿಸಲು ಪಟ್ಟಣದ ಮಂಡ್ಯ ಜಿಲ್ಲೆಯ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣದ ನಾಗರಿಕರ ಶುದ್ಧ ಕುಡಿಯುವ ನೀರಿನ ಹಾಗೂ ಸ್ವಚ್ಛತೆ, ಬೀದಿ ದೀಪಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳನ್ನು ಈ ಒಂದು ಬಜೆಟ್ನ ಮೂಲಕ ಕೈಗೆತ್ತಿಕೊಳ್ಳಲು ಬಜೆಟ್ ಅನ್ನು ಮಂಡಿಸಲಾಗುತ್ತಿದೆ. ಪುರಸಭೆಗೆ 2025-26ನೇ ಸಾಲಿನ ಅಂದಾಜು ಆದಾಯ ಸಾರಾಂಶಗಳ ಪಟ್ಟಿ ಸರ್ಕಾರದಿಂದ ಬಿಡುಗಡೆಯಾಗಿರುವ ಆ ಬಿಡುಗಡೆಗೆ ನಿರೀಕ್ಷಿತ SCP STP ಪರಿಶಿಷ್ಟ ಜಾತಿ ಪಂಗಡ ವಾರ್ಡ್ ಅಭಿವೃದ್ಧಿಗೆ 18 ಲಕ್ಷಗಳನ್ನು ಹಾಗೂ XFC ಪೂರ ಅಂಕಿಅಂಶವಾಗಿ ಓದ್ಬೇಕಾನೆ. XFC ಮತ್ತು ಮುಕ್ತ ನಿಧಿ 9 ಲಕ್ಷ ರುಗಳನ್ನು, 15ನೇ ಹಣಕಾಸು 1 ಕೋಟಿಯನ್ನು, ಒಟ್ಟು ನಿರೀಕ್ಷಿತ ಅನುದಾನ 8,22 ಲಕ್ಷ ರುಗಳಾಗಿದ್ದು ಸರ್ಕಾರದಿಂದ ಅನುದಾನ ಬರುವಂತಹ ನಿರೀಕ್ಷೆ ಇದ್ದು, ಪುರಸಭಾ ಸ್ವಂತ ಆದಾಯ ನಿರೀಕ್ಷಿತ ಆಸ್ತಿ ತೆರಿಗೆ ಮೂಲಗಳಿಂದ 1,90 ಲಕ್ಷ ರುಗಳು, ನೀರು ಸರಬರಾಜು ಮತ್ತು ಒಳಚರಂಡಿ ಸಂಪರ್ಕ ಶುಲ್ಕ ಮೂಲಗಳಿಂದ 1,75,000 ರುಗಳು, ಜಾಹೀರಾತು ಶುಲ್ಕ ಮೂಲಗಳಿಂದ 25,000 ರುಗಳು, ಕಟ್ಟಡ ಪರವಾನಗಿ ಶುಲ್ಕಗಳು 15 ಲಕ್ಷ ರುಗಳು, ಅಭಿವೃದ್ಧಿ ಶುಲ್ಕ 10 ಲಕ್ಷ ರುಗಳು, ವಾಹನ 5 ಲಕ್ಷ ರುಗಳು, ಆಡಿಟ್ ಇತರೆ ವಸೂಲಾತಿಯಿಂದ 5 ಲಕ್ಷ ರುಗಳು, ನೌಕರರ ವೇತನ ಸಂಬಂಧಿತ ವಸೂಲಾತಿಗಳು 20 ಲಕ್ಷ ರುಗಳು, ಶಾಸನಬದ್ಧ ತೆರಿಗೆ ಮತ್ತು ಕರ ವಸೂಲಾತಿ 4,80,000 ರುಗಳು, ಬಂಡವಾಳ ಸ್ವೀಕೃತಿ 1,43,50,000 ರುಗಳು, ಇತರೆ ಎಲ್ಲ ಮೂಲಗಳಿಂದ ವಸೂಲಾತಿ 1,58,50,000 ರುಗಳು, ಒಟ್ಟು ನಿರೀಕ್ಷಿತ ಪುರಸಭೆಯ ಆದಾಯ 7,84,10,000 ರುಗಳು, ಕಲ್ಯಾಣ ಅಭಿವೃದ್ಧಿ ನಿಗದಿಪಡಿಸಲಾದ ಮೀಸಲಿಟ್ಟಿದ್ದು ಪುರಸಭಾ ನಿಧಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಧಿ 24.10ರಲ್ಲಿ 14,50,000 ರುಗಳು, ಇತರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿಗೆ 7.25ರಲ್ಲಿ ಅನುಷ್ಠಾನದಲ್ಲಿ 2,50,000 ರುಗಳು, ವಿಕಲಚೇತನ ಕಲ್ಯಾಣ ಅಭಿವೃದ್ಧಿ ನಿಗಮ 3% 1 ಲಕ್ಷ ರುಗಳು, ಒಟ್ಟು ನಿರೀಕ್ಷಿತ ಕಲ್ಯಾಣ ಅಭಿವೃದ್ಧಿ ನಿಧಿ 18 ಕೋಟಿಗಳು, ಮಿಷನ್ 2 ಕಾರ್ಯಕ್ರಮ ವೆಚ್ಚಗಳು 1 ಕೋಟಿ ರುಗಳು, ಪರಿಶಿಷ್ಟ
ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಧಿ, ಇತರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ನಿಧಿ, ವಿಕಲಚೇತನರ ಕಲ್ಯಾಣ ಅಭಿವೃದ್ಧಿ ನಿಧಿಗೆ ಅಧೀನಗಳು, ನಾಗರಿಕ ವಿನ್ಯಾಸಗಳು, ದೇವಸ್ಥಾನದ ಆರ್ಚ್ಗಳು, ವಾರ್ಡ್ ನಂಬರ್ 1ರಲ್ಲಿ ಜಯನಗರ ಆರ್ಚ್, ವಾರ್ಡ್ ನಂಬರ್ 8ರಲ್ಲಿ ಶ್ರೀ ಪುರಾತನ ಪ್ರಸಿದ್ಧ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಆರ್ಚ್ ನಿರ್ಮಾಣಕ್ಕಾಗಿ, ವಾರ್ಡ್ ನಂಬರ್ 14ರಲ್ಲಿ ಹೊಸದಾಗಿ ಹೆಸರು ಬರೆಸುವುದು, ವಾರ್ಡ್ ನಂಬರ್ 16ರಲ್ಲಿ ಅಂಬೇಡ್ಕರ್ ಆರ್ಚ್ ಹಳೆ ಕಿಕ್ಕೇರಿ ರಸ್ತೆಯಿಂದ ಮತ್ತು ವಾರ್ಡ್ ನಂಬರ್ 17ರಲ್ಲಿ ಹೊಸದಾಗಿ ನಿರ್ಮಿತವಾಗಿರುವ ಮುತ್ತುರಾಸ್ವಾಮಿ ಬಡಾವಣೆ ಆರ್ಚ್ ನಿರ್ಮಾಣಕ್ಕಾಗಿ 25 ಲಕ್ಷ ರೂಗಳನ್ನು, ಕೊಳಚೆ ನೀರು ಶುದ್ಧೀಕರಣ ಘಟಕ ಕಾಮಗಾರಿಗೆ 40 ಲಕ್ಷ ರೂಗಳನ್ನು, ಸ್ವಾಗತ ಕಮಾನು ನಿರ್ಮಾಣಕ್ಕೆ 30 ಲಕ್ಷ ರೂಗಳನ್ನು, ಸ್ಮಶಾನ ಮತ್ತು ಇತರೆ ನಾಗರಿಕ ವಿನ್ಯಾಸ ಅಭಿವೃದ್ಧಿ ಕಾಮಗಾರಿಗಳಿಗೆ 40 ಲಕ್ಷ ರೂಗಳನ್ನು, ಬೀದಿ ದೀಪ ಇತ್ಯಾದಿ ಐಮಾಸ್ ದೀಪಗಳನ್ನು ಅಳವಡಿಸಲು ಎಲ್ಲ ವಾರ್ಡ್ಗಳಿಗೂ 1 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. 23 ವಾರ್ಡ್ಗಳು. ಸಾರ್ವಜನಿಕ ಸ್ಮಶಾನ ಮತ್ತು ಚಿತಾಗಾರ ನಿರ್ಮಾಣಕ್ಕೆ 40 ಲಕ್ಷ ರೂಗಳು, ಅಭಿವೃದ್ಧಿ ಕಾಮಗಾರಿಗಳಿಗೆ 15 ಲಕ್ಷ ರೂಗಳು, ಘನತ್ಯಾಜ್ಯ ವಸ್ತುಗಳು ನಿರ್ವಹಣೆಗೆ ಅಭಿವೃದ್ಧಿ ಕಾಮಗಾರಿಗೆ 65 ಲಕ್ಷ ರೂಗಳು, ಆರೋಗ್ಯ ಶಾಖೆ ವಾಹನಗಳು ಮತ್ತು ಯಂತ್ರೋಪಕರಣ ಖರೀದಿಸಲು 60 ಲಕ್ಷ ರೂಗಳು, 2 ಲಕ್ಷ ರೂಪಾಯಿಗಳು, ಕಟ್ಟಡ ನಿರ್ವಹಣೆಗೆ ದುರಸ್ತಿಗೆ 1 ಲಕ್ಷ ರೂಗಳು, ದುರಸ್ತಿ ನಿರ್ವಹಣೆ ವಾಹನಕ್ಕೆ 15 ಲಕ್ಷ ರೂಗಳು, ನೀರು ಸರಬರಾಜು ಪೈಪ್ಲೈನ್ ಮತ್ತು ಇತರ ಕಾಮಗಾರಿಗೆ 5 ಲಕ್ಷ ರೂಗಳು, ನಲ್ಕ್ ಕಾರ್ಯಕ್ರಮದ ಖರ್ಚುಗಳು 5 ಲಕ್ಷ ರೂಗಳು, ವಾಹನಗಳ ಇಂಧನ ಬಿಲ್ 25 ಲಕ್ಷ ರೂಗಳು, ಕಚೇರಿ ನಿರ್ವಹಣಾ ವೆಚ್ಚ 26,50,000 ರೂಗಳು, 10,50,000 ರೂಗಳು, ತಾಲೂಕು ಕಾರ್ಯನಿರತ ಪತ್ರಕರ್ತರುಗಳು ದಿನಗೂಲಿ, ಕ್ಷೇಮಾಭಿವೃದ್ಧಿ, ಹೊರಗುತ್ತಿಗೆ ಅಕಾಲಿಕ ಮರಣ ಇದಕ್ಕಾಗಿ 7,50,000 ರೂಗಳು, ವಂತಿಕೆಗಳು, ಮಳೆ ಹಾನಿ, ಅಪಘಾತ, ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಸಹಾಯಧನ ನೀಡಲು 2 ಲಕ್ಷ ರೂಗಳು, ವಂತಿಕೆಗಳು, ಸೋಲಾರ್ ದೀಪ ಖರೀದಿ ನೀಡಲು 3 ಲಕ್ಷ ರೂಗಳು, ಕ್ರೀಡಾ ಚಟುವಟಿಕೆಗಳಿಗೆ ಮೀಸಲು 50,000 ರೂಗಳು, ಇತರೆ ಕಲ್ಯಾಣ ಕಾರ್ಯಕ್ರಮಗಳಿಗೆ 10 ಲಕ್ಷ ರೂಗಳು, ಠೇವಣಿ ಹಿಂಪಾವತಿ 1,85,65,000 ರೂಗಳು, ಆರಂಭಿಕ ನಗದು ಮತ್ತು ಬ್ಯಾಂಕ್ ಶುಲ್ಕಗಳು 4,47,35,000 ರೂಗಳು, ಅಂದಾಜು ಸ್ವೀಕೃತಿ 16,24,10,000 ರೂಗಳು, ಒಟ್ಟು 20,71,45,000 ರೂಗಳು, ಅಂದಾಜು ಪಾವತಿಗಳು 20,28,65,000 ಅಂತಿಮವಾಗಿ ಇವತ್ತಿನ ಬಜೆಟ್ನ ಒಂದು ಉಳಿತಾಯದ ಬಜೆಟ್ 42,80,000 ರೂಗಳನ್ನು ಉಳಿತಾಯ ಬಜೆಟ್ ಆಗಿ ಅನುಮೋದಿಸಿದ್ದು, ಈ ಒಂದು ಬಜೆಟ್ಗೆ ಬಂದಿರುವಂಥ ಎಲ್ಲ ನಮ್ಮ ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರು, ಉಪಾಧ್ಯಕ್ಷರಾದ ಸೌಭಾಗ್ಯ ಉಮೇಶ್ ಅವರು ಹಾಗೂ ಹಿರಿಯ ಸದಸ್ಯರುಗಳು ಹಾಗೂ ಎಲ್ಲ ನನ್ನ ಸಹೋದರಿಯರು, ಎಲ್ಲ ಸದಸ್ಯರುಗಳು ಏನು ಹೊಸ ಟೈಪ್ ಮಾಡ್ತಾವ್ರೆ. ಟೇಪ್ ಕಟ್ಟಿದ್ರೆ ಈಸಿ ಇಲ್ವಾ? ಕತ್ರಿ ತಗೊಂಡಾರ ಟೇಪ್ ಕಟ್ಬೇಕಾಗಿದೆ. ಚೇಂಜಸ್ ಆಯ್ತು ಸುನಿ ಚೇಂಜ್ ಆಯ್ತು, ಫ್ರೆಶ್ ಆಯ್ತು. ಹಂಗೆ ಹಿಡ್ಕೊಳ್ಳಿ ಎಲ್ಲ ಒಂದೊಂದು ಹಿಡ್ಕೊಳ್ಳಿ ಹಾಗೆ ಹಿಡ್ಕೊಳ್ಳಿ ನೀವು ಸಾಕು. ಇಲ್ಲಿ ನೋಡಿ ಲೊಕೇಶನ್ ಇಟ್ಟಿದ್ದಾರೆ. ಪರವಾಗಿ ಜಾಹೀರಾತು ಶುಲ್ಕ, ಕಟ್ಟಡ ಪರವಾನಗಿ, ಖಾತಾ ಬದಲಾವಣೆ, ಅಭಿವೃದ್ಧಿ ಶುಲ್ಕ, ಪುರಸಭೆ ವಿವಿಧ ಭಾಗಗಳ
ಹಕ್ಕು, ಹರಾಜು, ಅನುಪಯುಕ್ತ ವಸ್ತುಗಳ ಮಾರಾಟ, ಬ್ಯಾಂಕಿನ ಭರ್ತಿ, ದಂಡಗಳು ಹಾಗೂ ಸರ್ಕಾರದಿಂದ ಅಭಿವೃದ್ಧಿ ಪತ್ರ ಅನುಮೋದನೆ, ವಿದ್ಯುತ್ ಶಕ್ತಿ ಅನುದಾನ ಹಾಗೂ ನೌಕರರಿಗೆ ವೇತನಕ್ಕಾಗಿ ಬಿಡುಗಡೆಯಾದ ಅನುದಾನ ಮುಂತಾದವುಗಳಿಂದ ಬಂದ ಒಟ್ಟು ಜಮದ ಮೊತ್ತ 16,24,10,00,000 ಅಂದಾಜಾಗಿ ನಿರೀಕ್ಷೆ ಮಾಡಲಾಗಿದೆ. ಸಾರ್ವಜನಿಕ ಆರೋಗ್ಯ ಅನುಕೂಲ, ಕಸ ಸಾಗಾಣಿಕೆ, ರಸ್ತೆ ವ್ಯವಸ್ಥೆ, ಅಭಿವೃದ್ಧಿ ಕಾಮಗಾರಿಕೆ, ಕುಡಿಯುವ ನೀರು ವ್ಯವಸ್ಥೆ, ಸಾರ್ವಜನಿಕ ಉದ್ಯಮಗಳ ಅಭಿವೃದ್ಧಿ ವೆಚ್ಚ, ನೌಕರರ ವೇತನ ಹಾಗೂ ಕಲೆಯ ಸಾಮಾನ್ಯ ವೆಚ್ಚಗಳಿಗಾಗಿ ಮೊತ್ತ 25,65,60,000 ರೂಗಳನ್ನು ಖರ್ಚು ಮಾಡಲಾಗಿ ಅಂದಾಜಿಸಿದ್ದು, ಈ ಪುರಸಭೆಯ ವಾರ್ಷಿಕ ವಹಿವಾಟು ಮೊತ್ತ 45,80,000 ರೂಗಳನ್ನು ಉಳಿತಾಯ ಬಜೆಟ್ ಅನ್ನು ನಮ್ಮ ಮುಂದೆ ಮಂಡಿಸಿದೆ.